ಅಯ್ಯೋ ಏನು ಮಾಡೋದು ಥು ಈ ಅಮ್ಮ ಯಾಕೆ ಹಿಂಗೆ ಮಾಡಿಬಿಟ್ರು ಏನು ಇಟ್ರಿ ಜೊತೆ ಇಟ್ಕೊಂಡಿದ್ದದೋ ಇಲ್ಲ ಕಳ್ದೆ ಹೋಗಿದ್ದದೋ ಏನು ಗೊತ್ತಾಯ್ತಲ್ಲ ಈಗ ಬೇರೆ ಹೋಗಿ ಅಲ್ಲೋ ಕುಂತದೆ ಮೊದಲೊಂಚೂರು ಫೋನ್ ಮಾಡೋದ ಅದು ಏನು ಅಂತ ಕೇಳೋದು ಯಾಕೆ ಹೋಯ್ತು ಅಂದ್ಬಿಟ್ಟು ಹಲೋ ಏನ್ಲೇ ಅಮ್ಮ ಅಮ್ಮ ಯಾಕಮ್ಮ ಅಮ್ಮ ಪ್ಲೀಸ್ ಅಮ್ಮ ನಿಜ ಹೇಳಮ್ಮ ನೀನು ಕಾಲು ಕಟ್ಕೊತೀನಿ ಅಮ್ಮ ನಿನ್ನ ಕೈ ಮುಗಿತೀನಿ ನಿಜ ಹೇಳು ನೀನು ಅಮ್ಮ ಯಾಕಮ್ಮ ಈ ಥರ ಎಲ್ಲ ಇದು ಮಾಡ್ತಾಯಿದ್ದಿ ಎಲ್ಲಮ್ಮ ನೆಕ್ಲೆಸು ಅಮ್ಮ ಸುಧಾನ ಅಷ್ಟು ಪ್ರೀತಿಯಿಂದ ತೆಗೆದುಕೊಟ್ಟಿದ್ದ ಈಗ ಇನ್ನು ಮುಂದಿನ ವಾರಕ್ಕೆ ಯಾವುದೋ ಒಂದು ಫಂಕ್ಷನ್ ಇದ್ದದಂತೆ ಅಲ್ಲಿಗೆ ಹಾಕಮ್ಮ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ನೀನು ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ಅವನೇ ಈಗ ಇಲ್ಲ ನೀನು ಕೊಟ್ಟಿದ್ದು ಹಾಳು ಮಾಡ್ಕೊಂಡೆ ಅಂದರೆ ಅವ್ನಿಗೆ ಎಷ್ಟು ಬೇಜಾರಾಯ್ಕಿಲ್ವಮ್ಮ ಅಮ್ಮ ಯಾಕಮ್ಮ ಅಮ್ಮ ಪ್ಲೀಸ್ ಅಮ್ಮ ನಿಂದ ಅಮ್ಮ ಅಂತೀನಿ ಅಮ್ಮ ಅಷ್ಟು ಬೇಗ ನೀನು ಅಷ್ಟು ಜವಾಬ್ದಾರಿ ಇಲ್ದಾನೆ ಹಾಳು ಮಾಡೋಕ್ಕಿಲ್ಲ ಅಮ್ಮ ನಿನ್ನ ಹತ್ರನೇ ಇಟ್ಕೊಂಡಿದ್ದಿ ಅಂತ ನನಗೆ ಗೊತ್ತು ಪ್ಲೀಸ್ ಕಣಮ್ಮ ನಿಂದ ಅಮ್ಮಯ್ಯ ಅಂತೀನಿ ನಿನ್ನ ಕಾಲ್ಗಾರೆ ಬೀಳ್ತೀನಿ ಪ್ಲೀಸ್ ಅಮ್ಮ ನನ್ನ ನೆಕ್ಲೆಸ್ ನಾನು ಕೊಡಮ್ಮ ನಾನು ಕೊಡೋಕ್ಕಿಲ್ಲ ಅಂದ್ರೂ ಅಷ್ಟೊಂದು ಬಲವಂತ ಮಾಡಿ ಇಸ್ಕೊಬಿಟ್ಟು ಈಗ ಹಿಂಗೆ ಆಡ್ತಾ ಇದೆಯಲ್ಲಮ್ಮ ನೀನು ಸರಿನಮ್ಮ ನೀನು ನೀನು ತಲೆಕಡೆ ಇದ್ದದ್ದು ನಿನಗೆ ಹಾಳಾಯ್ತು ಅಂತ ಹೇಳಿರಲಿಲ್ಲ ನಿನಗೆ ಅಯ್ಯೋ ಏನಂಗಾರೆ 3 ಲಕ್ಷಕ್ಕೆ ಬೆಲೆ ಬಳಕಿಲ್ಲ ನಾನು ಈಗ ಏನು ಮಾಡಬೇಕು ಅಂತ ಈಗ ಔಷಧಿ ಕೊಟ್ಟು ಸಾಯ ನಾನು ನಿಂದವೆ ಹೇಳ್ತೇವನೆ ದ್ಯಾಮದಲ್ಲಿ ಬಿದ್ದೋಯ್ತು ಕೊಡ್ಬೇಕಾದ್ರೆ ಎಷ್ಟು ಕೊರಿಕೊಂಡು ಇನ್ನೇನು ನಿನ್ನಂಗೆ ಕೊರ್ಬೋದ್ರೆ ಆಗ ಕೆಲಸ ಆದದ ಕೊರಿಕಂಗೆ ಕುಂತಿದ್ದೇನು ಅದಕ್ಕೆ ಹಾಳಾಗಿದ್ದು ಥೂ ಹಾಳ್ಗರಿ ಮುಂದೆ ನಾನು ಯಾಕೆ ಹಾಳು ಇಸ್ಕೊಂಡು ನಿಮ್ತಾವು ಇಸ್ಕೊಂಡು ಭಾಳ ತಪ್ಪು ಮಾಡ್ಬಿಟ್ಟೆ ನಾನು ಏನನ್ನ ಮಕ್ಕಳನಾಗೆ ಅಂತ ನಾನು ಅರ್ಥ ಮಾಡ್ಕೊಂಡು ಅಂದ್ಕೊಂಡಿದ್ದೆ ಈಗ ಗೊತ್ತಾಯ್ತಲ್ಲ ನೀವು ಯಾವತ್ತಿದ್ರು ನನ್ನ ಸಾವಂತಿ ಮಕ್ಕಳೇ ಅಂತ ತೋರಿಸ್ಬಿಡ್ತೀರಿ ನಿಮ್ಮ ಬುದ್ಧಿಗಳ ಥೂ ಅಯ್ಯಪ್ಪ ದೇವರೇ ಭಗವಂತ ಯಾವಳನ್ನ ಎಷ್ಟು ತಿಕ್ಕಮ್ಮಕ್ಕತ್ವಳು ಸಾಕಿದ್ರು ಅಷ್ಟೇ ಏನು ಮಾಡಿದ್ರು ಅಷ್ಟೇ ಯಾವತ್ತಿದ್ರು ನನ್ನ ಸಾವಂತಿ ಮಕ್ಕಳೇ ಹೊರ್ತು ನನ್ನ ಮಕ್ಳದವ ನಿಮ್ಮನ್ನ ಹಚ್ಕೊಂಡು ನಾನು ಎಷ್ಟೆಲ್ಲ ಇದು ಮಾಡಿದೆ ಪ್ರೀತಿ ತೋರಿದೆ ನಿಮಗೆ ಬೇರೆನೇ ಗೊತ್ತಿಲ್ಲ ಬಂದ್ಬಿಡು ನೋಡಿ ಎಷ್ಟು ಫೋನ್ ಮಾಡ್ತೀಯೇ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಎಲ್ಲೋ ಬಿದ್ದೋಗದೆ ನಾನೇನು ಮಾಡೇನೆ ಅದಕ್ಕೆ ಇದೊಳೆ ಸರಿ ಆಯ್ತಪ್ಪ ನಿಂದೊಳೆಯ ಅಮ್ಮ ನೀನು ಸಣ್ಣ ಪಾಪನ ಬೀಳ್ಸ್ಕೊಂಡು ಹಾಳು ಮಾಡ್ಕೊಬಿಡ್ಬೇಕೆ ಅಮ್ಮ ನನಗೆ ಗೊತ್ತು ಅದು ಹಾಳಾಗೂ ಇಲ್ಲ ಏನೂ ಇಲ್ಲ ಅಂತ ಅಮ್ಮ ಪ್ಲೀಸ್ ಕಣಮ್ಮ ನಿನ್ನ ಕೈ ಮುಗಿತೀನಿ ನಿನ್ನ ಕಾಲ್ಗಾರೆ ಬೀಳ್ತೀನಿ ಕಣಮ್ಮ ಅಮ್ಮ ನಿಂದ ಅಮ್ಮಯ್ಯ ಅಂತೀನಿ ಕಣಮ್ಮ ಅಮ್ಮ ಪ್ಲೀಸ್ ಅಮ್ಮ ನಿಂದ ಅಮ್ಮಯ್ಯ ಅಂತೀನಿ ಇದ್ರೆ ಕೊಟ್ಬಿಡಮ್ಮ ಅಮ್ಮ ಸೂದನು ತುಂಬ ಬೇಜಾರು ಮಾಡ್ಕೊತಾನೆ ಕಣಮ್ಮ ಅಮ್ಮ ಮುಂದಿನ ವಾರ ಅಲ್ಲೆಲ್ಲ ಫಂಕ್ಷನ್ ಆಯ್ತು ಅಲ್ಲಿ ಹೋಗ್ಬೇಕು ಅಂತ ಅಂದವ್ರೆ ಏನು ಅನ್ಕೊಳಕಿಲ್ವಮ್ಮ ನಾನು ಕೊಟ್ಟಿರೋ ಒಂದೇ ಒಂದು ಗಿಫ್ಟ್ ನೋಡು ಸರಾಗಿ ಮಡಿಕೊಳಕ್ಕೆ ಆಯ್ಕಿಲ್ವಲ್ಲ ಅಂತ ಬೇಜಾರು ತಿಳ್ಕೊಳಕಿಲ್ವಾ ಇದಕ್ಕೆಲ್ಲ ಲೂಜ್ ಏನಕ್ಕ ಲೂಜ್ ಮುಡಕ್ಕೆ ಹೇಳ್ತಾರ ನಿನಗೆ ಅವ್ವ ತಾಯಿ ನನ್ನವ್ವ ಬೇಕಾರೆ ನಂದೊಂದು ಕಿಡ್ನಿ ಹೋದ್ರೆ ಹೋಗ್ಲಿ ಯಾರಿಗಾರು ಮಾರ್ಬಿಟ್ಟೆಯ ದುಡ್ಡ ಕೊಟ್ಬಿಡ್ತೀನಿ ನಾನು ತಿನ್ಕೊಂಡು ಹೋಯ್ಕಿಲ್ಲ ನಾನು ಆಯ್ತಾ ನಿನ್ನ ಕಾಲ್ಗಾರ ಬೀಳ್ತೀನಿ ಕಣವ ತಾಯಿ ನಮ್ಮವ್ವ ಥೂ ನನ್ನ ಎಕ್ಕಡ ತಕ ನಾನೇ ಹೊಡ್ಕೋಬೇಕು ನಿಂತವು ಇಸ್ಕೊಂಡಲ್ಲ ನನಗೆ ಬುದ್ಧಿ ಇಲ್ಲ ಮೊದಲು ನನ್ನ ಎಕ್ಕಡ ತಕ ಹೊಡ್ಕೋಬೇಕು ನಾನು ಹಂಗೆ ಅನ್ಸ್ಬಿಟ್ಟದು ನನಗೆ ನಿಂತವು ನಿನ್ನ ಸವಾಸ ಥೂ ಸಾಕು ಸಾಕು ನಿನ್ನ ಸವಾಸವೇ ಸಾಕಾಗ್ಬಿಟ್ಟದು ನನಗೆ ಸಣ್ಣ ಎತ್ತಿ ಬೈ ಮುನ್ನಾಕಂದವರು ಏನು ಹಿಂಗೆ ತಲೆ ತಿಂತಿದ್ದು ಏನು ಕೊಡ್ಬಾರ್ದು ಕೊಟ್ಟಿನಿ ಅಂತವೆ ಏನಾಗಾರೆ ಏನು 3 ಲಕ್ಷಕ್ಕೆ ಬೆಲೆ ಬಳಕಿವ ನಾನು ಏನು ಅಷ್ಟೊಂದು ಕೇವಲ ಅನ್ಕೊಬಿಟ್ಟಿದ್ದೆ ನನ್ನ ಪರವಾಗಿಲ್ಲ ನೀನು ಸುಮಾರಿಗೆ ಬುದ್ಧಿ ಕಲ್ತಿದ್ದಿ ಏನು ಅಷ್ಟು ಬೆಲೆ ಬಳಕಿರಲ್ವ 3 ಲಕ್ಷಕ್ಕೆ ಬೆಲೆ ಬಳಕಿಲ್ಲ ನಾನು ಸತ್ರು ಸಿಕ್ಕಿಲ್ಲ ನೀನು ಋಣ ತಿನ್ಕೊಂಡು ಸಾಯ್ಕಿಲ್ಲ ಕಣವ ಸಾಯೋದಕ್ಕೆ ತೀರಿಸ್ಬಿಟ್ಟೆ ಸಾಯೋದು ಇಲ್ಲಿ ನೋಡು ನಾನು ನಮ್ಮ ದೊಡ್ಡವಂಗೆ ಹುಷಾರಿಲ್ಲ ಅಂದ್ಬಿಟ್ಟು ಬಂದೀವಿ ನೀನು ನೋಡೋಕೆ ಅಂದ್ಬಿಟ್ಟು ಹೆಂಗೆ ಆಡ್ತಾಳೆ ನೋಡು ಇಲ್ಲಿ ನೋಡ್ರೆ ಹುಷಾರಿಲ್ಲ ನಮ್ಮ ದೊಡ್ಡವನ್ನ ಅಳ್ತಾ ಕುಂತದೆ ಏನು ಎಂತೋ ಅನ್ನೋದು ಚೂರು ಪರಿಜ್ಞಾನ ಹೇಳ್ತದೊಳಂಗೆ ಆಡ್ತಾಳೆ ಅಲ್ಲ ಏನು ತಿನ್ಕೋಬೋದನ ಏನು ಮನೆ ಬಿಟ್ಟು ಬಂದ್ಬಿಟ್ಟಿದೆ ಅನ್ಕೊಬಿಟ್ಟೇನೋ ಇನ್ನು 3 ಲಕ್ಷಕ್ಕೆ ನೆಕ್ಲೆಸ್ ಕೊಡಬೇಕು ಅಂದ್ಬಿಟ್ಟು ಮನೆ ಬಿಟ್ಟೆ ಬಂದ್ಬಿಟ್ಟಿದೆ ಅನ್ಕೊಬಿಟ್ಟಿದ್ಯಾ ನೀನು ಇವತ್ತಿಗೆ ಇಷ್ಟು ಬೆಂಕಿ ಕಂದಾರು ನೀನೇ ಸರಿಯಾ ನೀನು ಬುದ್ಧಿ ಕಲ್ತಿರೋದು ನೀನು ನಿನ್ನ ಬುದ್ಧಿಗೆ ಇಷ್ಟು ಬೆಂಕಿ ಹೋಗು ನೀನೇನು ಅನ್ಕೊಬಿಟ್ಟಿದೆ ಕತ್ ನಾನು ಥೂ ಅಪ್ಪ ದೇವರೇ ಭಗವಂತ ದೇವರ ಕಾಣೆತೆಗೆ ಹಂಗಲ್ಲ ಕಣಮ್ಮ ಅಮ್ಮ ಹಂಗಲ್ಲ ಅಮ್ಮ ಪ್ಲೀಸ್ ಅಮ್ಮ ಬೇಜಾರು ಮಾಡ್ಕೊಂಡ್ರು ಸಿಕ್ಕಿದ ನೀನು ನನಗೆ ಬೇಕೇನು ನೆಕ್ಲೆಸು ನನಗೆ ಏನಾರು ಅವ್ರು ಕೇಳಿದ್ರೆ ಇವನು ಸುಧನ್ ಕೇಳಿದ್ ನಾನು ಏನು ಹೇಳನೆ ಏನು ಕೇಳ್ಬಿಡ್ತಾನೆ ನೀನೇ ಹೇಳ್ಕೊಡಂಗಿದೆಯೇ ಕೇಳು ಅಂತವ ನೀನೇ ಹೇಳ್ಕೊಡಂಗಿದೆಯಪ್ಪ ಅವ್ನು ಕೇಳ್ದವ್ರು ನೀನೇ ಗಲ್ಸಂಗಿದೆಯೇ ಓ ತಾಯಿ ನನ್ನವ್ವ ನಿಮ್ಮ ಅಪ್ಪನ ಕೂತಾದ್ರೆ ನಾನು ಡೈವರ್ಸ್ನ ಕೊಟ್ಬಿಡ್ತಾನೆ ಮೊದಲೇ ನಿನ್ನಿಂದವ ಎಷ್ಟೋ ಸರಿ ಜಗಳಾಡಿ ಮನೇನ ಬಿಟ್ಟು ಹೋಗಿ ಅನುಭವಿಸ್ಬಾರ್ದಾರ ಅನುಭವಿಸಿನಿ ಒಟ್ಟಿಗೆ ನಾನು ತಿಳ್ಕೊಬೇಕಾಗಿತ್ತು ನಾನು ಎಕ್ಕಡ ತಗೊಂಡು ನಾನೇ ಹೊಡ್ಕೊಂಡ್ರು ಕಮ್ಮಿನೆಯ ನಾನೇನೋ ನಮ್ಮ ಮಕ್ಕಳು ಅಂತ ನೀನು ಅನ್ಕೊಂಡಿರೋದೇ ತಪ್ಪು ನಾನು ನಿಜವಾಗ್ಲೂ ಹೇಳ್ತೀನಿ ಕೇಳ್ಕೊ ನನ್ನ ಮಗಳು ಅಂತ ಅನ್ಕೊಂಡಿರೋದೇ ತಪ್ಪು ಅದೇ ದೊಡ್ಡ ತಪ್ಪು ಮಾಡ್ಬಿಟ್ಟಿರೋದು ನಾನು ನಿಜವಾಗ್ಲೂ ನನ್ನ ಮಗಳು ಅನ್ಕೊಂತ ನಾನು ಇಸ್ಕೊಂಡಿದ್ದು ಆದರೆ ನಿನ್ನಗೆ ನಾನು ಅಮ್ಮ ಅಂತ ಯಾವತ್ತೂ ಅನ್ಸಿಲ್ವಲ್ಲ ಅದು ಬೇರೆ ಪ್ರಶ್ನೆ ಬಿಡು ಅಮ್ಮ ಹೇಳ್ತೀನಿ ಕೇಳು ಸರಿಯಾ ನಾನು ಒಳ್ಳೆ ರೀತಿಲಿ ಕೇಳಬೇಕು ಅಂತ ಕೇಳಿದೆ ನೀನು ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡಮ್ಮ ನೀನು ಹೇಳ್ತೇವೆ ಕೇಳ್ಕೊ ನೀನು ಯಾವ ಹಾಳು ಮಾಡಿಲ್ಲ ಏನು ಇರತ್ತೆ ನಂಗೆ ಚೆನ್ನಾಗಿ ಗೊತ್ತು ನನಗೆ ನನ್ನ ನೆಕ್ಲೆಸ್ ನೀನು ಕೊಡೋಕ್ಕಿಲ್ಲ ಅಷ್ಟೇ ಹೇಳಮ್ಮ ನೀನು ಸುಮ್ಮನೆ ಜಾಸ್ತಿ ಮಾತಾಡಬೇಡ ನೀನು ನಾನೇನೋ ಹೋಲಿ ಅಂತ ಏನೋ ಈಗ ಅಂದ್ರೆ ಏನೋ ಇನ್ನೊಂದ್ಗಳಿಗೆ ಹೇಳೋದೇನೋ ಅನ್ಕೊಂಡು ನಾನು ತಾಳ್ಮೆಂತ ತಡ್ಕೊಂಡು ಸಾಕಾಯ್ತು ಅವ್ನ ಪ್ರೀತಿನ ಕೊಟ್ಟಿರೋದು ಆ ದುಡ್ಡು ಬೆಲೆ ಅದೆಲ್ಲ ಮುಖ್ಯ ನನಗೆ ಸುಧನು ನನಗೆ ಎಷ್ಟು ಇಷ್ಟದಿಂದ ಪ್ರೀತಿನ ತಕೊಟ್ಟ ಅಂತ ನನಗೆ ಗೊತ್ತು ಅದನ್ನ ನಾನು ಕಳ್ಕೊಳಕ್ಕೆ ನಾನು ರೆಡಿ ಇಲ್ಲ ನಾನು ಬೇಡ ಕಣವ ತಾಯಿ ನಾನು ಸತ್ರು ನಿನ್ನ ಕೊಟ್ಬಿಟ್ಟೆ ಸಾಯೋದು ಅಂತ ಹೇಳ್ತೇನೆ ಇಲ್ಲವ ಪುಣ್ಯತ್ಕಿತಿ ನಿಂದೇನು ತಿನ್ಕೊಂಡು ಸಾಯ್ತೀನಿ ಅಂತಿದ್ದ ನಾನು ತಿನ್ಕೊಬಿಡ್ತೀನಿ ನಾನು ತಿನ್ಕೊಂಡು ಸತ್ತೋಗ್ಬಿಡ್ತೀನಿ ನಾನು ಅಂತ ಹೇಳ್ತಿದ್ದಾನೆ ಹೇಳು ನಾನು ಹೇಳ್ತಿರೋದು ಅದನ್ನೇ ನಾನು ಸತ್ರುವೆ ನಿನ್ನ ಋಣ ತಿನ್ಕಲ್ದಂಗೆ ಸಾಯೋದಕ್ಕೆ ಸುಮ್ಕಿರವ ಅಂತಾನೆ ಹೇಳ್ತಿರೋದಕ್ಕೆ ನಾವು ಪುಣ್ಯತ್ಕಿತಿ ಇದಕ್ಕೆ ಹೆಂಗೆ ಆಡ್ತಾ ಇದ್ದೀನಿ ನೀನು ಕರ್ಮ ಕಂದ್ಬಿಡು ಹೇಳೋರು ನೀವು ಅರ್ಥನೇ ಮಾಡ್ಕೊಳಕ್ವಲ್ಲ ನಾನು ಏನು ಅರ್ಥನೂ ಮಾಡ್ಕೊಳಕ್ರಿ ಅಂತದಿಲ್ಲ ನನಗೆ
ಅಮ್ಮ ಸುಮ್ಮನೆ ನಾನು ತಲೆ ತಿನ್ಬೇಡ ನೀನು. ನಾನು ಹೇಳೋದಷ್ಟು ಅರ್ಥ ಮಾಡ್ಕೊಂಡ್ರು ಮಾಡ್ಕೊಳ್ದಾರೆ ಬಿಡಮ್ಮ. ನನಗಂತೂ ಅದೆಲ್ಲ ಗೊತ್ತಿಲ್ಲ. ನೀನು ಏನಾರೆ ನಾನು ಕೊಡ್ನಿಲ್ಲ ಅಂದರೆ ನಾನು ಅಜ್ಜಿಗೆ ಹೇಳ್ತೀನಿ. ನಾನು ಹೇಳ್ಬಿಡು ಅಮ್ಮಕ್ಕೆ ನಾನು ಸಾಯೋದು ನಿನಗೆ ಬೇಕಾಗತ್ತೆ ಅಲ್ವಾ? ನಾನು ಏನಾರು ಮಾಡ್ಕೊಂಡು ಸಾಯಿಲಿ ಅಂದ್ಬಿಟ್ಟು ಹಿಂಗೆ ಆಡ್ತಾ ಇದ್ದಾನೆ. ನಿಮ್ಮ ಅಪ್ಪನಿಗೆ ಇರ್ತಿಲ್ದಂಗೆ ಮಾಡಬೇಕು ಅನ್ನೋದೇ ನಿನ್ನ ಉದ್ದೇಶ. ನನಗೆ ಗೊತ್ತಿಲ್ವಾ? ನಾನು ಕಂಡ್ರೆ ಇಕ್ಕಿಲ್ಲ ನಿನಗೆ ಮೊದಲಿಂದ ನನಗೆ ತಾನೆ ನೀನು. ಆಯಿತು ಬಿಡು, ಸತ್ತೋಯ್ತೀನಿ ನಾನು, ನೀನೇ ಇರು. ಹೇಳ್ಬಿಡು. ಅಲ್ಲ ಕಣ್ರಮ್ಮ, ಏನು ಮುನ್ಸತ್ವಲ್ವಮ್ಮ ನಿಮಗೆ? ಮುನ್ಸತ್ವಲ್ವ ನಿಮ್ಗೆ? ಹಿಂಗೆ ಮಾತಾಡ್ತಾ ಇದ್ದೀರಲ್ಲ ನೀವು. ಸರಿಯಾ ನೀವು ಮಾತಾಡ್ತಾರ ಮಾತು ಯಾಕಮ್ಮ ಹಿಂಗೆ ಮಾತಾಡ್ತಾ ಇದ್ದೀರಿ ನೀವು ಸಾಯಿಲಿ ಅಂತ ಎಲ್ಲಂದೆ? ಅಲ್ಲ ಪೂಜೆ ಮಾಡಿಬಿಟ್ಟು ಕೊಡ್ದವ್ದಳನ್ನ ಕೇಳ್ಬಿಟ್ಟು ಇಸ್ಕೊಬಿಟ್ಟು ಹಿಂಗೆ ಆಡ್ತಾ ಇದ್ದೀರಲ್ಲಮ್ಮ ಹಿಂಗೆ. ನೀವು ಆಡ್ತಾ ಇರೋರು ಸರಿ ಅನಿಸ್ತಿದ್ರು ನಿಮಗೇನೆ? ನೀವು ಆಡ್ತಾರೆ ನಿಮಗೆ ಸರಿ ಅನ್ಸಲ್ಲ ಹೇಳಿ? ಅದೇನು ಹಿಂಗೆ ಆಡ್ತಾ ಇದ್ದೀರೋ ನೋಡಮ್ಮ. ನನಗೆ ನಿಮ್ಮ ದಮ್ಮಯ್ಯ ಅಂತೀನಿ, ನಿಮ್ಮ ಕಾಲು ಕಟ್ಕೊತೀನಿ. ನನಗೆ ನೆನ್ನೆಯಿಂದ ತಲೆ ಕೆಟ್ಟೋದಂಗೆ ಆಗದೆ. ನೀವೇನೋ ಹೋಗಲ್ಲ, ಆರಾಮಾಗಿ ಕೂತ್ಕೊಬಿಟ್ಟಿದ್ದೀರಿ. ನಮ್ಮನೆ ಪರಿಸ್ಥಿತಿ ನನ್ನ ತಲೆ ಹೆಂಗಾಯ್ತದೆ, ತಲೆ ಗುಳ ಬಿಟ್ಟಂಗೆ ಆಯ್ತದೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು ತಾನೆ. ನೀವು ನಿಜವಾಗ್ಲೂ ನಾಳೆ ಗಂಟೆ ಟೈಮ್ ಕೊಡ್ತೀನಿ. ಅಷ್ಟೊತ್ತು ಬಂದು ನೀವು ಕೊಡಲಿಲ್ಲ ಅಂದರೆ ನಾನು ತೊಜ್ಜಿಗೆ ಹೇಳೋದಂತೂ ಗ್ಯಾರಂಟಿ. ಹೇಳ್ಬಿಟ್ಟು ಒಟ್ಟಿಗೆ ನಾನು ಭಾಳ ಅರಿಬೇಕು, ಭಾಳ ಅರ್ಕೆ ಆಗಬೇಕು ಅಂತ ಅಂದ್ಕೊಂಡಿದ್ದೀಯಲ್ವಾ? ನೋಡವ ಹೇಳ್ತೀನಿ ತಾಯಿ, ನಮ್ಮ ಓಚಿನೂ ಹೇಳ್ತೀನಿ ಕೇಳ್ಕೊ. ನಾನು ಸ್ಕೂಟ್ರ ಬರ್ಬೇಕಾದ್ರೆ ಅದು ಎಲ್ಲಿ ಬಿದ್ದೋಯ್ತೋ ಗೊತ್ತಿಲ್ಲ. ನೀನು ಎಷ್ಟೇ ತಿಪ್ಪುರ್ಲಾಗ ಹಾಕಿದ್ರು, ಹೇಳಿದ್ರು, ಒಡಿಸಿದ್ರು, ಬಡಿಸಿದ್ರು, ಈಗ ನಿನಗಂತೂ ಸಿಗೋಕ್ಕಿಲ್ಲ. ಏನದು ಏನು ಮಾಡಬೇಕು ಅಂದ್ಕೊಂಡಿದ್ದೀಯೋ ಅದು ಏನು ಮಾಡಬೇಕು ಮಾಡು. ನಾನೇನು ಬೇಡ ನೆಕ್ಕಿಲ್ಲ ನಿನ್ನ, ಆಯಿತಾ? ಬೇಡ ನೆಕ್ಕಿಲ್ಲ. ಏನು ಮಾಡಬೇಕು ಅಂದ್ಕೊಂಡಿದ್ದೀಯೋ ನೀನು ಮಾಡ್ಕವ. ಸಾಯ್ಬೇಕಾ ಹೇಳೋತ್ತಾಗ ಒಂದು ತೊಟ್ಟು ಹೋಗಿ ತಂದು ಕೊಟ್ಬಿಟ್ಟು ಸತ್ತೋಗ್ಬಿಡ್ತೀನಿ ನಾನು. ನೀನಾರು ನಿಮ್ಮದೇ ಇರುವೆ. ಅಯ್ಯೋ ನಮ್ಮ ಮನೆ ಬರಬೇಕು ಸರಿ ಇಲ್ಲ ಕಣವತ್ತಾಗಿತ್ತು. ಅದೇನು ಕರ್ಮವು, ಅದೇನು ಹಣೆ ಬರತ್ತಂದಿದ್ದಾವೆ ನಾವು. ಅಯ್ಯಪ್ಪ ಇವಾಗಲೂ ಯಾವ ಮಕ್ಕಳೆಲ್ಲ ಏನು ಅಮ್ಮಟ್ಟಲ್ಲಿ ಹುಟ್ಟು ಮಕ್ಕಳು ನಮ್ಗೆ ಆಯ್ಕೆ ಕಂಡೋರು ಅವತ್ತು ಕಂಡೋರು ನಾಯಿಗಳಿಗೆ ಮಾಡ್ದಂಗೆ ತಾನೆ ನಾನು ಮಾಡಿರೋದು. ನಾಯಿಗಳು ಸಾಕಂಗೆ ಸಾಕಿರೋದು. ತೀಕ ತೊಳೆದು ಮಕ ತೊಳೆದು ಅಷ್ಟೆಲ್ಲ ಮಾಡಿ ತ್ಯಾಗ ಮಾಡಿ ಸಾಕಿ ಸಲಿರೋದಕ್ಕೆ ಏನು ಬಹುಮಾನ ಕೊಡ್ತಾರೋದು ನೀವು? ಇದೇ ಅಲ್ವಾ? ಬ್ಲ್ಯಾಕ್ ಮೇಲ್ ಮಾಡ್ತಾಳೆ, ಬ್ಲ್ಯಾಕ್ ಮೇಲೆ. ಹೆಂಗಾರು ಮಾಡಿ ಒಟ್ಟಿಗೆ ನಾನು ಸಾಯ್ಬೇಕು, ನಿಂಗೆ ನೆಮ್ಮದಿ ಸಿಗಬೇಕು. ಇಲ್ಲ ಕಣಮ್ಮ, ನಾನು ಯಾವಾಗ ಹೇಳಿದೆ ನೀನು ಸಾಯಿ ಅಂತ? ಸುಮ್ಮನೆ ಇಲ್ದವ್ನ ನಿಂಗೆ ಮಾತಾಡೋದು ನಿಮಗೆ ಅದು ಹೆಂಗಾದ್ರೂ ಮನ್ಸ್ಬತ್ತದ ಹಿಂಗೆ ಇಲ್ದೋದ್ರೆ ಮಾತಾಡೋಕ್ಕೆ ನಿಮಗೆ? ನಾನು ಹೇಳೋದು ನಾ ಸಾಯಿ ಅಂತವ ಆ ಮಾತಾಡೋ ನನ್ನ ಬಾಯಿ ಬತ್ತಮ್ಮ. ಯಾಕಮ್ಮೆ ಸುಮ್ಮನೆ ಇಲ್ದೋದ್ರೆ ನೀವು ಮಾತಾಡ್ತೀರಿ ಹಿಂಗೆ? ನೀವು ಮಾತಾಡೋ ಮಾತ್ಕೊಂಡು ನಿಮಗೆ ಸರಿ ಅನ್ಸದ? ಅಮ್ಮ ಒಂಚೂರು ನ್ಯಾಯವಾಗಿ ಮಾತಾಡ್ರಮ್ಮ ನೀವು. ತಾಯಿ ಸುಮ್ಮನಿರವ ತಾಯಿ. ನಿನ್ನ ಅಮ್ಮ ನಿನ್ನ ಕಾಲು ಕಟ್ಕೊತೀನಿ. ನಾನು ಹೆಂಗಾರು ಮಾಡಿ ಒಬ್ಬರ ಮನೆ ಕಾಲ್ತನ ಮಾಡೋಣ. ನಾನು ನಿನ್ನ ತಂದು ನಿನಗೆ ಕೊಡೋ ಜವಾಬ್ದಾರಿ. ನಾನು ಒಂದು ವಾರ ಟೈಮ್ ಕೊಡವ ತಾಯಿ, ಒಂದು ವಾರ ಟೈಮ್ ಕೊಡು ನೀನು. ನಿನ್ನ ಋಣ ನನಗೆ ಬೇಡ. ಅಯ್ಯಪ್ಪ, ನಿನ್ನ ಋಣ ಮಾಡಿಕೊಂಡು ಸತ್ತೋಗ್ಬಿಟ್ರೆ ನಿಮ್ದೇ ನಾನು ಇರೋಕ್ಕಾಯ್ತದೆ. ಸತ್ತರೂ ನೀನು ನರ್ಕೋಬೇಕಾಯ್ತದೆ, ಸ್ವರ್ಗಕ್ಕೆಲ್ಲ ನರ್ಕೋಬೇಕಾಯ್ತದೆ. ಅಷ್ಟ್ರ ಮಟ್ಟ ಕೊರ್ಗಿ ನರ್ಕದಲ್ಲಿರೋಳನ್ನು ಸಾಯಿಸ್ಬಿಡ್ತೀವಿ ಬೇಕಾರೆ. ಅಂಥ ದುರ್ಬುದ್ಧಿ, ಅಂಥ ಮನಾಳಿ ನೀನು. ಅಂಥ ಮನಾಳಿ ಬುದ್ಧಿ ಕಲ್ತಿರೋದಕ್ಕೆ, ಅಂಥ ದುರ್ಬುದ್ಧಿ ಕಲ್ತಿರೋದಕ್ಕೆ ಎತ್ತು ತಾಯಿಂದ ದೂರ ಆಗಿರೋದು ನೀನು. ಅಮ್ಮಾಗೆಲ್ಲ ಮಾತಾಡ್ಬೇಡ ನೀನು. ನಾನೇನೇನು ಹೋಗುವಂತ ಯಾವಾಗೂ ಹೇಳಿಲ್ಲ ನಾನು. ಸರಿ ಬಿಡವ, ಆಯಿತು ಸರಿ ಬಿಡು. ಈಗ ನೀನು ಏನಾರು ಮಾಡ್ಕೊಂಡು ನನಗೇನು ನೀನು ಕಟ್ಕೊಂಡು ನನಗೇನು ನಾನು ತಲೆಗೆಡ್ಸ್ಕೊತೀನಿ ಆಯ್ತು. ನಾನು ಹಂಗೆ ಇದ್ರು ನಿಮ್ಗಳ ಬಗ್ಗೆ ನಾನು ತಲೆಗೆಡ್ಸ್ಕೊಳಕ್ಕಿಲ್ಲ. ಏನಪ್ಪ ಅಂದ್ರೆ ಇಸ್ಕೊಬಾರ್ದಾಗಿತ್ತು, ಇಸ್ಕೊಂಡು ಹಾಳಾಗ್ಬಿಟ್ಟದೆ. ನಾನು ಮಾಡಿಸ್ಕೊಡಂಟ ತೆಪ್ಕಿರು. ನೀನು ಎಷ್ಟು ಬಾಯ್ ಪಡ್ಕೊಂಡ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ. ಯಾರಿಗೆ ಹೇಳೋರು ತಾನೆ ಏನು ಜಗಳ ಆಗ್ಬೋದು. ಅಷ್ಟು ಬಿಟ್ಟರೆ ಇನ್ನೇನು ನಿನ್ನೇನು ತಂದು ಕೊಡೋಣ? ನಿಮ್ಮ ಅಪ್ಪನೇ ಕಾಸು ಕೊಡಬೇಕು, ನಾನೇ ತಂದು ಕೊಡಬೇಕು. ನೀನು ಹೇಳೋರು ತಾನೆ ನೀನೇನು ಗಿಡದಿಂದ ಉದ್ರದ ಎತ್ಕೊಂಡು ತಂದು ಕೊಡೋದನ್ನಕ್ಕೆ ನಾನು ಹೇಳು. ಏನು ಮಾಡಂಗಿಲ್ಲ ನಾನು. ಸುಮ್ಮನೆ ಯಾಕೆ ಇದು ಮಾಡಿಯ ನೀನು? ಸುಮ್ಮನೆ ನಾನು ತಲೆ ತಿನ್ಬೇಡ ನೀನು. ಸುಮ್ಮನಿರು ಆಯಿತು. ಅಮ್ಮ ಹಂಗಲ್ಲ ಕಡಮ್ಮ, ಏನಮ್ಮ ಹಿಂಗೆ ಆಡ್ತಾಯಿದ್ದೀನಿ ನೀನು? ಒಂಚೂರು ಅರ್ಥನೇ ಆಯ್ತಿಲ್ವಲ್ಲಮ್ಮ ನಿನಗೆ ನಾನು ಹೇಳ್ತಿರೋದೆಯಾ? ತು ಅದೇನೋ ಕಾಣಕನ ಮತ್ತೆಗೆ ಏನೂ ಇಲ್ಲ. ಮುಡುಗು ಫೋನ ಸುಮ್ಮನೆ ನಾನು ತಲೆ ತಿನ್ಬೇಡ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.